ಎಲ್ಲರಿಗೂ ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಪರಿಸರ ಅಂತ ಹೇಳಿದರೆ ಅದನ್ನು ನಾನು ಕಾಪಾಡಬೇಕು, ನೀನು ಕಾಪಾಡಬೇಕು ಅಂತ ಹೇಳಿ ಒಬ್ಬರ ಮೇಲೆ ಒಬ್ಬರು ಜವಾಬ್ದಾರಿಯನ್ನು ಹಾಕಿ ಅದು ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳುವಂತಹ ಒಂದು ಕೆಲಸ ಅಲ್ಲ. ಪರಿಸರದ ಸಂರಕ್ಷಣೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಹೊಣೆ ಆಗಬೇಕು. ಹಾಗಾಗಿ ಮನುಷ್ಯ ತನ್ನ ಒಂದು ಅತಿಯಾಸೆಗೆ ಬಲಿಯಾಗದೆ ಪರಿಸರವನ್ನು ಕಾಪಾಡಿಕೊಳ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಒಂದು ಹೊಣೆಯಾಗಿರುತ್ತೆ. ಹೀಗೆ ಕಾಪಾಡಿಕೊಂಡಿರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇವತ್ತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಇವತ್ತು ನಾನು ನಿಮ್ಮ ಮುಂದೆ ಮಾತನಾಡ್ತಾ ಇರುವಂಥದ್ದು ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಚಳುವಳಿಯನ್ನು ಅಂದರೆ ಪರಿಸರವಾದದ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿರುವಂತಹ ಸುಂದರ್ಲಾಲ್ ಬಹುಗುಣ ಅವರ ಬಗ್ಗೆ ಇವತ್ತು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಸುಂದರ್ಲಾಲ್ ಬಹುಗುಣ ಅವರು ಜನಿಸಿದ್ದು ಜನವರಿ 9ನೇ ತಾರೀಕು 1927ನೇ ಇಸ್ವಿಯಲ್ಲಿ ಇವತ್ತಿನ ಉತ್ತರಾಖಂಡ ರಾಜ್ಯದ ಮರೋಡಾ ಎನ್ನುವಂತಹ ಒಂದು ಚಿಕ್ಕ ಹಳ್ಳಿಯಲ್ಲಿ ಅವರು ಜನಿಸ್ತಾರೆ. ಇವರು ಮುಖ್ಯವಾಗಿ ಇವರನ್ನು ನೋಡ್ತಾ ಹೋಗೋದಾದ್ರೆ ಇವರೊಬ್ಬ ಗಾಂಧಿವಾದಿ, ಪರಿಸರವಾದಿ ಮತ್ತೆ ಚಿಪ್ಕೋ ಚಳುವಳಿಯ ನೇತಾರ ಅಂತಲೇ ಹೇಳ್ಬೋದು. 1980ರಿಂದ ಹಿಡಿದು 2004ರ ಆರಂಭದವರೆಗೂ ಕೂಡ ತೆಹ್ರಿ ಅಣೆಕಟ್ಟನ್ನು ಕಟ್ಟೋದನ್ನ ಇವರು ವಿರೋಧಿಸಿ ಚಳುವಳಿಯನ್ನ ಕೂಡ ಸಾಕಷ್ಟು ಇದರಲ್ಲಿ ಚಳುವಳಿಯನ್ನು ನಡೆಸಿಕೊಂಡು ಬರ್ತಾರೆ. ತಮ್ಮ 13ನೇ ವಯಸ್ಸಿನಲ್ಲಿ ಶ್ರೀದೇವ್ ಸುಮನ್ ಅನ್ನುವಂತಹ ಒಬ್ಬ ಸಾಮಾಜಿಕ ವ್ಯಕ್ತಿಯಿಂದ ಪ್ರಭಾವಿತಗೊಂಡಂತಹ ಈ ಸುಂದರ್ಲಾಲ್ ಬಹುಗುಣ ಅವರು ತಮ್ಮ ಸಾಮಾಜಿಕ ಸೇವೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಇದೆಲ್ಲದರ ಜೊತೆಯಲ್ಲಿ ಚಿಪ್ಕೋ ಚಳುವಳಿಯ ಪ್ರಾರಂಭವನ್ನು ನಾವು ನೋಡ್ತಾ ಹೋಗೋದಾದ್ರೆ 1974ನೇ ಇಸ್ವಿಯ ಮಾರ್ಚ್ 26ನೇ ತಾರೀಕು ಈ ಚಿಪ್ಕೋ ಚಳುವಳಿ ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಪ್ರಾರಂಭ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಮರಗಳನ್ನ ಏನು ಕಡಿಲಿಕ್ಕೆ ಹೊರಟಿದ್ರು ಆ ಮರಗಳನ್ನ ನಾಶ ಮಾಡುವುದರ ವಿರುದ್ಧವಾಗಿ ಹುಟ್ಟುಕೊಂಡಂತಹ ಚಳುವಳಿಯೇ ಈ ಚಿಪ್ಕೋ ಚಳುವಳಿ. ಈ ಸುಂದರ್ಲಾಲ್ ಬಹುಗುಣ ಅವರು ಇದರ ಮುಖ್ಯವಾದಂತಹ ನೇತೃತ್ವವನ್ನು ಪಡ್ಕೊಂಡಿರ್ತಾರೆ. ಅದರ ಜೊತೆಯಲ್ಲಿ ಉತ್ತರ ಪ್ರದೇಶದ ಹಳ್ಳಿಗಳಲ್ಲಿ ಇದ್ದಂತಹ ಸಾಮಾನ್ಯವಾದಂತಹ ಮಹಿಳೆಯರು, ಸಾಮಾನ್ಯವಾದಂತಹ ರೈತರು ಅವರು ಪ್ರತಿಯೊಬ್ಬರು ಕೂಡ ಬಂದು ಸುಂದರ್ಲಾಲ್ ಬಹುಗುಣ ಅವರಿಗೆ ತಮ್ಮ ಒಂದು ಸಹಾಯ ಹಸ್ತವನ್ನ ನೀಡ್ತಾರೆ. ಇದೆಲ್ಲದರ ಜೊತೆಯಲ್ಲಿ 1981ರಿಂದ 83ರ ತನಕ ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ಸುಂದರ್ಲಾಲ್ ಬಹುಗುಣ ಅವರು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಅಲ್ಲಿನ ಜನರನ್ನ ಪರಿಸರದ ಬಗ್ಗೆ, ಚಿಪ್ಕೋ ಚಳುವಳಿಯ ಬಗ್ಗೆ ಅರಿವನ್ನ ಮೂಡಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಇದರಿಂದ ಪ್ರಭಾವಿತಗೊಂಡಂತಹ ಕರ್ನಾಟಕದ ಜನ ಕೂಡ ಇದನ್ನ ಅಪ್ಪಿಕೋ ಚಳುವಳಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಕೂಡ ಕರ್ನಾಟಕದಲ್ಲಿ ಕೂಡ ಅದು ಪ್ರಾರಂಭ ಆಯಿತು. ಉತ್ತರ ಪ್ರದೇಶದಲ್ಲಿ ಪ್ರಾರಂಭವಾದಂತಹ ಒಂದು ಚಳುವಳಿ ನಮ್ಮ ಕರ್ನಾಟಕದವರ ಮೇಲೂ ಕೂಡ ಅದರ ಒಂದು ಪ್ರಭಾವ ಬಹಳ ದೊಡ್ಡ ಮಟ್ಟದಲ್ಲಿ ಬೀರಿತ್ತು ಅಂತ ಹೇಳ್ಬೋದು. ಇಷ್ಟೆಲ್ಲ ಪ್ರಭಾವವನ್ನು ನೀಡಿರುವಂತಹ ಸುಂದರ್ಲಾಲ್ ಬಹುಗುಣ ಅವರಿಗೆ ಒಂದಷ್ಟು ಪ್ರಶಸ್ತಿಗಳು ಸರ್ಕಾರದ ಕಡೆಯಿಂದ ದೊರೆತಿದೆ. ಆ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ 1981ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಭಾರತ ಸರ್ಕಾರ ಇವರಿಗೆ ನೀಡಬೇಕು ಅಂತ ಹೇಳಿ ತಯಾರಿಯನ್ನ ಮಾಡ್ತಾರೆ. ಆದರೆ ಸುಂದರ್ಲಾಲ್ ಬಹುಗುಣ ಅವರು ಇದನ್ನ ತಿರಸ್ಕರಿಸ್ತಾರೆ. 1987ರಲ್ಲಿ ರೈಟ್ ಲೈವ್ಲಿಹುಡ್ ಅವಾರ್ಡ್, ಇದು ಚಿಪ್ಕೋ ಚಳುವಳಿಗೋಸ್ಕರ ಅವರಿಗೆ ದೊರೆತಿರುವಂತಹ ಒಂದು ಪ್ರಶಸ್ತಿ. 1986ರಲ್ಲಿ ಜೂನಲಾಲ್ ಬಜಾಜ್ ಪ್ರಶಸ್ತಿ ದೊರೆಯುತ್ತೆ. 1989ನೇ ಇಸ್ವಿಯಲ್ಲಿ IITಯ ಒಂದು ಕಾಲೇಜಿನಿಂದ, ರೂರ್ಕಿಯಲ್ಲಿರುವಂತಹ IIT ಕಾಲೇಜಿನಿಂದ ಅವರಿಗೆ ಡಾಕ್ಟರ್ ಆಫ್ ಸೋಷಿಯಲ್ ಸೈನ್ಸಸ್ ಗೌರವ ಕೂಡ ದೊರೆತಿದೆ. 2009ನೇ ಇಸ್ವಿಯಲ್ಲಿ ಪರಿಸರದ ಒಂದು ರಕ್ಷಣೆಗೋಸ್ಕರ ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಅವರಿಗೆ ದೊರೆತಿದೆ. ಇಷ್ಟೆಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡಂತಹ ಸುಂದರ್ಲಾಲ್ ಬಹುಗುಣ ಅವರು ತಮ್ಮ ಕೊನೆಯ ಉಸಿರಿನವರೆಗೂ ಪರಿಸರಕ್ಕೋಸ್ಕರನೇ ತಮ್ಮ ಜೀವನವನ್ನ ಮೀಸಲಾಗಿಟ್ಟಿದ್ರು.
2021 ಮೇ 21ನೇ ತಾರೀಕು ಅವರು ಕರೋನಾದಿಂದ ಅಂದರೆ ಕೋವಿಡ್ದಿಂದ ಅವರು ನಿಧನವನ್ನು ಹೊಂದುತ್ತಾರೆ. ದೆಹಲಿಯ ಏಮ್ಸ್ನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಂದರ್ಲಾಲ್ ಬಹುಗುಣ ಅವರು 2021ರಲ್ಲಿ ಅವರು ನಮ್ಮನ್ನೆಲ್ಲ ಅಗಲ್ತಾರೆ. ಇದು ಸುಂದರ್ಲಾಲ್ ಬಹುಗುಣ ಅವರ ಕುರಿತಾದಂತಹ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ.